ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಹಿಂದೂ ಧರ್ಮ ಅನು. 1/5/2024 ಬೃಹಸ್ಪತಿಯಾದ ಗುರು ವೃಷಭ ರಾಶಿಗೆ ಕಾಲಿಡ್ತಾ ಇದ್ದಾನೆ. ಹಾಗಾಗಿ 2024ರಿಗೆ ಯಾವ ರಾಶಿಗೆ ಗುರು ಬಲ ಇದೆ, ಯಾವ ರಾಶಿಗೆ ಈ ವರ್ಷ ಲಕ್ ಆಗುತ್ತೆ, ಅದೃಷ್ಟವನ್ನು ತಂದು ಕೊಡುತ್ತೆ ಅನ್ನೋದನ್ನು ತಿಳಿಯೋಣ. 12 ರಾಶಿಗಳ ವರ್ಷ ಭವಿಷ್ಯವನ್ನು, ನಿಖರವಾದ ವರ್ಷ ಭವಿಷ್ಯವನ್ನು ಈಗ ಒಂದೊಂದಾಗಿ 12 ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ. ಮೊದಲನೇದಾಗಿ ಮೇಷರಾಶಿಗೆ 2024ರಲ್ಲಿ ಶುಭ ಫಲ ತಂದುಕೊಡುತ್ತಾ ಅಥವಾ ಯಾವ ಅಶುಭ ಫಲವನ್ನು ತಂದುಕೊಡುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿ ವರ್ಷ ಭವಿಷ್ಯ 2024-25. ಗುರು ವರ್ಷದಿಂದ 1/5/2024 ಮೇಷರಾಶಿಯಲ್ಲಿ, ನಂತರ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಫಲಗಳನ್ನು ವೃಷಭ ರಾಶಿಗೆ ಗುರು ಪ್ರವೇಶದ ನಂತರ ಅಂದರೆ 1ನೇ ತಾರೀಕು 5/2024 ಪರಿಗಣಿಸಿ ಮೇಷರಾಶಿ, ಈ ಮೇಷರಾಶಿಗೆ ದ್ವಿತೀಯದಲ್ಲಿ ಗುರು, ಏಕಾದಶದಲ್ಲಿ ಶನಿ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ಗುರುಬಲ ಸಾಮಾನ್ಯವಾಗಿರುತ್ತೆ. ಶನಿ ಬಲ ಬಂದು ಉತ್ತಮವಾಗಿ ಮೇಷರಾಶಿಗೆ ಫಲಗಳನ್ನು ಕೊಡುತ್ತೆ. ಇದರಿಂದಾಗಿ ಹೊಸ ಭೂಮಿ ಅಥವಾ ವಾಹನ ಯೋಗವಾಗುವುದು, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಿಗೆ ಅಲೆದಾಟ, ಹಣಕಾಸಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಿರಿ. ಶುಭ ಕಾರ್ಯಗಳಿಗೆ ಪ್ರಯತ್ನ ನಡೆಯುವುದು. ಹಣಕಾಸಿನ ಆದಾಯ ಚೆನ್ನಾಗಿದ್ದರೂ ಖರ್ಚು ಅತಿಯಾಗಿ ಇರುತ್ತದೆ. ಕೆಲಸ ಕಾರ್ಯಗಳು ಏರಿಳಿತದಿಂದ ಕೂಡಿದ್ದರೂ ನಿಧಾನವಾಗಿ ಆಗುತ್ತವೆ. ಬಂಧು ಮಿತ್ರರಲ್ಲಿ ಮನಸ್ತಾಪ, ವೃಥಾ ಅಪವಾದ ಬರಬಹುದು, ಎಚ್ಚರವಿರಲಿ. ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಗಳು ನಡೆಯುತ್ತವೆ. ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಇರುತ್ತದೆ. ಬಿಸ್ನೆಸ್ ಮಾಡುವವರು, ಸ್ವಂತ ವ್ಯವಹಾರ ಮಾಡುವವರಿಗೆ ಹೊಸ ವ್ಯವಹಾರಕ್ಕೆ ಕೈ ಹಾಕುವುದು ಬೇಡ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಾಗ ತುಂಬ ಎಚ್ಚರದಿಂದಿರಿ. ವಿದ್ಯಾರ್ಥಿಗಳಿಗೆ ಅಲ್ಪ ಪ್ರಗತಿ ಇದ್ದು ಏಕಾಗ್ರತೆ ಕೊರತೆ ಕಾಡುವುದು. ಇದರಿಂದ ವಿದ್ಯಾಭ್ಯಾಸದಲ್ಲಿ ಕಷ್ಟಪಡಬೇಕಾಗುವುದು. ವಿವಾಹ ಶುಭ ಕಾರ್ಯಗಳ ವಿಚಾರದಲ್ಲಿ ಅಲ್ಪ ಪ್ರಗತಿ. 3ನೇ ವ್ಯಕ್ತಿಗಳಿಂದ ಮಾನಸಿಕ ಹಿಂಸೆಗಳು ಏರ್ಪಡುತ್ತವೆ. ಆರೋಗ್ಯದಲ್ಲಿ ಸುಧಾರಣೆ ಇದ್ದು ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ಆದರೆ ವಿಪರೀತ ಪ್ರಯಾಣ, ಪ್ರವಾಸದಿಂದ ಹಣ ವೃಥಾ ಖರ್ಚಾಗುವುದು. ಆದರೂ ನೆಮ್ಮದಿಯ ವಾತಾವರಣ ಇರುತ್ತದೆ. ಹಣದ ಸಮಸ್ಯೆ ಆಗಾಗ ಬಂದರೂ ಸಮಯಕ್ಕೆ ಸರಿಯಾಗಿ ದೊರಕುವುದು. ಉಳಿದಂತೆ ಶುಭ ಫಲಗಳು ಕಂಡುಬರುತ್ತವೆ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಈ ವರ್ಷ ಮೇಷರಾಶಿಯವರಿಗೆ ಸಮಾಧಾನಕರ ವರ್ಷವಾಗಿದೆ. ಇನ್ನು ಈ ರಾಶಿಯವರಿಗೆ ಪರಿಹಾರ ನೋಡುವುದಾದರೆ, ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಾರಾಯಣ ಮತ್ತು ಅಷ್ಟೋತ್ತರವನ್ನು ಓದಿ. ಹಾಗೆ ಪ್ರತಿ ಗುರುವಾರ ಗೋಪೂಜೆ ಮಾಡಿ ಗುರುಗಳ ದರ್ಶನ ಮಾಡಿ ಮತ್ತು ಪ್ರತಿ ಶನಿವಾರ ಅರಳಿ ಮರ 9 ಪ್ರದಕ್ಷಿಣೆ ಮಾಡಿ ಹಿರಿಯರ ಸೇವೆ ಮಾಡಿ. ಇದರಿಂದ ಮೇಷರಾಶಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ. ಶುಭವಾಗಲಿ. ಇನ್ನು ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಗುರು ಸಂಚಾರದ ವಿಶೇಷ ಪರಿಹಾರ ಸಹಿತವಾಗಿ 2024 ನಿಖರವಾದ ವರ್ಷ ಭವಿಷ್ಯವನ್ನು ಈಗ
ತಿಳಿಯೋಣ. ಗುರು 1/5/2024 ಮೇಷರಾಶಿಯಲ್ಲಿ, ನಂತರ ವೃಷಭ ರಾಶಿಯಲ್ಲಿ ಸಂಚರಿಸ್ತಾನೆ. ಇದು ಗುರು ವೃಷಭ ರಾಶಿ ಪ್ರವೇಶಿಸಿದ ದಿನ, ಅಂದರೆ 1/5/2024 ನಂತರದಿಂದ ಪರಿಗಣಿಸಬೇಕು. ಆಗ ಶನಿಗ್ರಹವು ಕುಂಭ ರಾಶಿಯಲ್ಲಿ ಸಂಚರಿಸ್ತಾನೆ. ಸಾಮಾನ್ಯವಾಗಿದೆ ಇದು. ವೃಷಭ ರಾಶಿಗೆ ಮೊದಲನೇ ಮನೆ ಗುರು, 10ನೆಯ ಮನೆ ಶನಿ ಸಂಚಾರ. ಇದು ಗುರುಬಲ ಸಾಮಾನ್ಯವಾಗಿದ್ದು, ಶನಿ ಬಲ ದಶಮ ಸ್ಥಾನ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಕುಟುಂಬ ವ್ಯವಹಾರದ ಕಡೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯ ಸಮಸ್ಯೆ ಆಗಾಗ ಕಾಣಿಸ್ತಾ ಇರುತ್ತೆ. ಮನಸ್ಸಿಗೆ ಚಿಂತೆ, ನಂಬಿದವರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ದ್ರವ್ಯ ಹಾನಿ ಫಲಗಳು ಕಂಡುಬರ್ತಾ ಇದೆ. ಇಚ್ಛಿಸಿದ ಕೆಲಸಗಳು ತುಂಬ ಕಷ್ಟಪಟ್ಟ ನಂತರ ಈಡೇರುವುದು. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ದೊರೆಯುವುದು. ವೃಷಭ ರಾಶಿಯವರು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಾ. ತೀರ್ಥಕ್ಷೇತ್ರಗಳ ದರ್ಶನವಾಗುತ್ತೆ. ದೈವ ದರ್ಶನವಾಗಲಿದೆ. ಹಿರಿಯ ಗುರುಗಳ ದರ್ಶನ ಆಗುವುದು. ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರು ಎಚ್ಚರಿಕೆಯಿಂದ ವ್ಯವಹರಿಸಿ. ಹಣಕಾಸು ಸ್ವಲ್ಪ ಲಾಭವಿದ್ದರೂ ಬುದ್ಧಿವಂತಿಕೆಯಿಂದ ಉಳಿಸಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಇರುವವರಿಗೆ ಸ್ವಲ್ಪ ನೋವಿನ ಪ್ರಸಂಗಗಳು ನಡೆಯುತ್ತವೆ. ಸಹೋದ್ಯೋಗಿಗಳಿಂದ ನೋವನ್ನು ತಿನ್ನುವಿರಿ. ಉದ್ಯೋಗ ಬದಲಾವಣೆಯ ಕಡೆ ಮನಸ್ಸು ಹೋಗುವುದು. ತಿರುಗಾಟ ಅಧಿಕವಾಗಿರುತ್ತದೆ. ಅಧಿಕ ಖರ್ಚುಗಳು ಇರುತ್ತವೆ. ನಿಮ್ಮದಲ್ಲದ ವಿಚಾರಕ್ಕೆ ಕೈ ಹಾಕಿ ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳುವಿರಿ. ಕುಟುಂಬದವರ ಜೊತೆ ಸಮಾಧಾನದಿಂದ ಮಾತನಾಡಿ. ಯೋಗಕ್ಷೇಮ ವಿಚಾರಿಸಿ. ಮನೆಯ ಹಿರಿಯರು ಮತ್ತು ಸಂಗಾತಿಯ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ರೈತರಿಗೆ ಇದು ಉತ್ತಮವಾದ ಸಮಯವಾಗಿದ್ದು, ಬೆಳೆಗಳಿಗೆ ಲಾಭ ದೊರಕುವುದು. ಆದರೂ ಅತಿಯಾದ ಆಸೆಗೆ ಬಿದ್ದು ನಷ್ಟವನ್ನು ಹೊಂದುವಿರಿ. ಎಚ್ಚರ. ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಲ್ಪ ಪ್ರಗತಿ. ವಿದೇಶ ಪ್ರಯಾಣದ ಯೋಗ ಇರುವುದು. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅನಿರೀಕ್ಷಿತ ಫಲಗಳು ಹಾಗೂ ಮನಸ್ಸಿಗೆ ನೋವಾಗುವ ಸನ್ನಿವೇಶಗಳು ಹೆಚ್ಚು ಬರುತ್ತವೆ. ವೃಷಭ ರಾಶಿಯವರಿಗೆ ಪರಿಹಾರಗಳನ್ನು ನೋಡೋದಾದರೆ, ವೃಷಭ ರಾಶಿಯವರು ಪರಿಹಾರಕ್ಕಾಗಿ ಗುರುಚರಿತ್ರೆ ಪಾರಾಯಣ ಮಾಡಿ, ಗೋಪೂಜೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಬನ್ನಿ. ಹಾಗೆ ಶನಿವಾರದಂದು ಬನ್ನಿ ಮರದ ಪ್ರದಕ್ಷಿಣೆ ಹಾಗೂ ಶಿವನ ದೇವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು. ಮತ್ತು ಹಸುಗಳಿಗೆ ಹಸಿರು ಮೇವನ್ನು ಕೊಡಿಸಿ ನಿರ್ಗತಿಕರಿಗೆ ಸಹಾಯ ಮಾಡಿ. ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿದೆ. ಶುಭವಾಗಲಿ. ಈಗ ಮಿಥುನ ರಾಶಿಯ 2024-25ನೇ ಸಾಲಿನ ನಿಖರವಾದ ವಾರ್ಷಿಕ ಭವಿಷ್ಯವನ್ನು ತಿಳಿಯೋಣ. ಹಾಗೂ ಗುರು ವೃಷಭ ರಾಶಿಯ ಸಂಚಾರದಿಂದ ಮಿಥುನ ರಾಶಿಗೆ ಯಾವ ರೀತಿಯ ಫಲಗಳಿದೆ ಅನ್ನೋದನ್ನು ತಿಳಿಯೋಣ. ಮಿಥುನ ರಾಶಿಗೆ ಶನಿಗ್ರಹವು ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ, ಈ ಫಲಗಳು ಗುರು ಸಂಚಾರ ಮತ್ತು ಶನಿ ಸಂಚಾರದ ಆಧಾರದಲ್ಲಿ ಹೇಳ್ತಾ ಇದ್ದೀನಿ. ಇದರಿಂದ ಗುರು 12ನೇ ಮನೆಯಲ್ಲಿರ್ತಾನೆ, ಶನಿ 9ನೇ ಮನೆಯಲ್ಲಿ ಇರ್ತಾನೆ. ಇದರಿಂದ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳ ವರ್ಷ ಇದಾಗಿದೆ. ಕೆಲಸ ಕಾರ್ಯಗಳು ತುಂಬ ಏರಿಳಿತದಿಂದ ಇರುವುದು. ವ್ಯಾಪಾರ ವ್ಯವಹಾರಗಳು ಅಲ್ಪ ಪ್ರಗತಿಯಲ್ಲಿ ಸಾಗುತ್ತವೆ. ಅನಗತ್ಯ ವಿಪರೀತ ಖರ್ಚುಗಳು ಹೆಚ್ಚಾಗಿರುತ್ತವೆ. ತುಂಬ ದಿನದಿಂದ ಉಳಿದಿದ್ದ ಒಂದು ಕೆಲಸಕ್ಕಾಗಿ ವಿಪರೀತ ಅಲೆದಾಟ ಆಗುತ್ತೆ. ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು. ಹಾಗೆಯೇ
ದಿಢೀರಂತ ದೇವರ ದರ್ಶನಗಳು ಆಗುತ್ತವೆ. ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸುತ್ತದೆ. ಶುಭ ಕಾರ್ಯಗಳ ಪ್ರಯತ್ನ ಆಯಾಸ ಉಂಟು ಮಾಡುವುದು. ಈ ವರ್ಷ ಮಿಥುನ ರಾಶಿಯವರಿಗೆ ಪ್ರಯಾಸದ ವರ್ಷವಾಗುವುದು. ವಿಪರೀತ ಬಳಲಿಕೆ, ಖರ್ಚು, ಯೋಚನೆಗಳು ಜಾಸ್ತಿ. ಹಾಗೆಯೇ ಗುರು ವೃಷಭದಲ್ಲಿ ಸಂಚರಿಸಿದಾಗ ಸ್ವಲ್ಪ ಪರವಾಗಿಲ್ಲ. ಮಾಡುವ ಕೆಲಸದಲ್ಲಿ ಏರಿಳಿತ, ತೊಂದರೆಗಳು, ಸಹೋದ್ಯೋಗಿಗಳ ಕಿರುಕುಳ ಇದ್ದರೂ ಅನುಸರಿಸಿಕೊಂಡು ನಡೆಯುವಿರಿ. ಹಾಗೆಯೇ ಗುರು ದ್ವಾದಶದಲ್ಲಿ ಇರೋದರಿಂದ ಕೆಲವೊಂದು ಪುಣ್ಯಕ್ಷೇತ್ರಗಳ ದರ್ಶನವಾಗಲಿದೆ. ಇದೊಂದು ಸಿಹಿಯಾದ ಸುದ್ದಿಯಾಗಿದೆ. ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ, ದೇವತಾ ಕಾರ್ಯಗಳಿಂದ ಮಾನಸಿಕ ನೆಮ್ಮದಿ ನಿಮಗೆ ಸಿಗುತ್ತದೆ. ಹೀಗೆ ಇತ್ಯಾದಿ ಶುಭ ಫಲವನ್ನು ನೀವು ಈ ವರ್ಷದಲ್ಲಿ ಹೊಂದುವಿರಿ. ಹಾಗೆಯೇ ನಿಮ್ಮ ಸೋಮಾರಿತನದಿಂದ ಅಸಡ್ಡೆಯಿಂದ ಆರೋಗ್ಯ ತೊಂದರೆ ತಂದುಕೊಳ್ಳುವಿರಿ. ಹಾಗಾಗಿ ಊಟ ತಿಂಡಿ ವಿಚಾರದಲ್ಲಿ ಸಮಯ ಪಾಲನೆ ಮಾಡುವುದು ತುಂಬ ಒಳಿತು. ಹಾಗೂ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದ್ದರೂ ಖರ್ಚು ಹೆಚ್ಚಾಗಿಯೇ ಮಿಥುನ ರಾಶಿಯವರಿಗೆ ಇರುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ, ಸ್ಥಳ ಬದಲಾವಣೆ, ಕೆಲಸ ಕಾರ್ಯದಲ್ಲಿ ಅಡಚಣೆ ಇರುವುದು. ಬಂಧು ಮಿತ್ರರ ಜೊತೆ ವ್ಯವಹರಿಸುವಾಗ ತಾಳ್ಮೆ ಇರಲಿ. ಮಾತಿನ ಮೇಲೆ ಗಮನವಿರಲಿ. ವೃಥಾ ಅಪವಾದ ಎದುರಿಸುವಿರಿ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವರ್ಷವಾಗಿದ್ದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವರು. ಏಕಾಗ್ರತೆ ಕಮ್ಮಿ ಇರುತ್ತದೆಯಾದ್ದರಿಂದ ಧ್ಯಾನ, ಪ್ರಾಣಾಯಾಮ ಮಾಡುವುದು ಒಳಿತು. ಇನ್ನು ಮಿಥುನ ರಾಶಿಯವರು ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರು ಪ್ರತಿ ತಿಂಗಳು ತಮ್ಮ ಆದಾಯದಲ್ಲಿ ಶಕ್ತ್ಯಾನುಸಾರ ಒಂದು ಭಾಗವನ್ನು ಮನೆದೇವರಿಗೂ ಹಾಗೆಯೇ ಹಸುವಿಗೂ ನೀಡುವುದು ಶುಭ ಫಲಗಳನ್ನು ತಂದುಕೊಡುತ್ತೆ. ವ್ಯಾಪಾರ ವ್ಯವಹಾರ ಸ್ವಲ್ಪ ಏರಿಳಿತ ಇದ್ದು ನಂಬಿದವರೇ ಕೈ ಕೊಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವನ್ನು ಅನುಭವಿಸುವಿರಿ. ಜೊತೆಯಲ್ಲಿದ್ದವರಿಂದಲೇ ನಿಂದನೆ ಮಾತು ಕೇಳುವಿರಿ. ಇನ್ನು ಹೀಗೆ ಮಿಥುನ ರಾಶಿಗೆ ಪರಿಹಾರಗಳನ್ನು ನೋಡೋದಾದರೆ, ಪ್ರತಿದಿನ ಶ್ರೀ ರಾಮರಕ್ಷಾ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ಪ್ರತಿ ಶನಿವಾರ ಈಶ್ವರನ ದರ್ಶನ ಮಾಡಿ ಬಿಲ್ವಪತ್ರೆಯನ್ನು ಕೊಡಬೇಕು. ಪ್ರತಿ ಗುರುವಾರ ಗೋಪೂಜೆ ಮಾಡಿ ಹಣ್ಣುಗಳನ್ನು ನೀಡಿ. ಪ್ರತಿದಿನ ಮನೆಯಿಂದ ಹೊರಡುವ ಮೊದಲು ಹಿರಿಯರ ಆಶೀರ್ವಾದ ಪಡೆದು ಮುಂದಿನ ಕೆಲಸ ಕಾರ್ಯಗಳನ್ನು ಆರಂಭಿಸಿ. ಗುರುಚರಿತ್ರೆ ಪಾರಾಯಣ ಮಾಡಿ. ಶುಭವಾಗಲಿ. ಇನ್ನು ಕಟಕ ರಾಶಿ ವರ್ಷ ಭವಿಷ್ಯ 2024-25ನೇ ಸಾಲಿನ ಫಲಾಫಲಗಳನ್ನು ತಿಳಿಯೋಣ. ಇಲ್ಲಿ ಗುರು ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಶನಿ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇದು ಕಟಕ ರಾಶಿಗೆ ಗುರು 11ನೇ ಮನೆ ಸಂಚಾರದಲ್ಲಿದ್ದು ಶನಿ ಅಷ್ಟಮ ಸಂಚಾರ ಆಗ್ತಾ ಇದೆ. ಗುರು ಏಕಾದಶ ಶುಭ ಫಲವನ್ನು ನೀಡ್ತಾ ಇದ್ದಾನೆ. ಹಾಗಾಗಿ 2024 ಕಟಕ ರಾಶಿಯವರಿಗೆ ಮಿಶ್ರ ಫಲಗಳ ವರ್ಷವಾಗಿದೆ. ಗುರು ಏಕಾದಶ ಸ್ಥಾನದಲ್ಲಿ ಸಂಚಾರದಿಂದ ಶುಭ ಫಲವನ್ನು ಕಾಣಬಹುದು. ಲಾಭವಾಗುವುದು. ತುಂಬ ದಿನದಿಂದ ಉಳಿದಿದ್ದ ಕೆಲಸ ಕಾರ್ಯಗಳು ಆಗುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತೆ ಇದ್ದು ಮಕ್ಕಳ ವಿದ್ಯಾಭ್ಯಾಸ, ಮದುವೆ ವಿಚಾರಗಳಲ್ಲಿ ಪ್ರಗತಿಯನ್ನು ಕಾಣುವಿರಿ. ಹೊಸದಾಗಿ ಮನೆ ಅಥವಾ ಭೂಮಿ ಮಾಡಿಕೊಳ್ಳಬೇಕೆಂದಿದ್ದರೆ ಇದು ನಿಮಗೆ ಶುಭ ಸಮಯವಾಗಿದೆ. ಪತ್ರ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮುಂದುವರಿಸಿ. ಅಷ್ಟಮ ಶನಿ ಸಂಚಾರ ಇರುತ್ತದೆಯಾದ್ದರಿಂದ ನಂಬಿದವರೇ ಮೋಸ ಅಥವಾ ಕೆಲವರ ಮಾತಿಗೆ ಮರುಳಾಗಿ ಮೋಸ ಹೋಗುವಿರಿ. ಎಚ್ಚರಿಕೆ ಇರಲಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸಬಹುದು ಮತ್ತು ಪ್ರಮೋಷನ್ ವಿಚಾರದಲ್ಲಿ ಪ್ರಗತಿಯನ್ನು ಕಾಣುವಿರಿ. ಆದಾಯ ಉತ್ತಮವಾಗಿದ್ದರೂ
ಪ್ರವಾಸ, ಮೋಜು ಮಸ್ತಿಗೆ ಬಿದ್ದು ವಿಪರೀತ ಧನವ್ಯಯ ಮಾಡುವಿರಿ. ನಂತರ ದೈವಕ್ಷೇತ್ರ ದರ್ಶನ, ದೇವರ ದರ್ಶನ ಹಾಗೂ ತುಂಬ ದಿನದ ಆಸೆ ಇದ್ದ ಸ್ಥಳಗಳ ಪ್ರವಾಸ ನಿಮಗೆ ನೆಮ್ಮದಿಯನ್ನು ಕೊಡುವುದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. BP ಸಮಸ್ಯೆಗಳು, ದೇಹ ಈಟಾಗುವಂಥ ಸಮಸ್ಯೆ, ಕೂದಲು ಉದುರುವುದು, ತಲೆನೋವಿನ ಸಮಸ್ಯೆ ಸ್ವಲ್ಪ ಕಾಡುವುದು. ಕುಟುಂಬದ ವಿಚಾರದಲ್ಲಿ ಕೆಲವು ಮನಸ್ತಾಪಗಳು ಇರುತ್ತವೆ. ಮಾನಸಿಕ ಚಿಂತೆಗಳು ಸ್ವಲ್ಪ ನಿಮ್ಮನ್ನು ಕಾಡಿಸುತ್ತವೆ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಸಮಯವಾದರೂ ಸಹ ಮಾನಸಿಕ ಹಿಂಸೆಗೆ ಒಳಗಾಗುವಿರಿ. ವಿದ್ಯಾರ್ಥಿಗಳಿಗೆ ಈ ವರ್ಷವು ಹಿತಕರ ವರ್ಷವಾಗಿದ್ದು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ಶುಭ. ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ತೋರಿಸುವಿರಿ. ಆಲಸ್ಯತನ ಇರುವುದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ವೃಥಾ ಅಲೆದಾಟ, ಹಣಕಾಸಿನ ಖರ್ಚು ಹೆಚ್ಚಾಗಿ ಇರುವುದು. ಮನೆಯ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ಉಳಿದಂತೆ ಈ ವರ್ಷ ಕಟಕ ರಾಶಿಯವರಿಗೆ ಶುಭ ಫಲಗಳನ್ನು ಕಾಣಬಹುದು. ಇನ್ನು ಕಟಕ ರಾಶಿಯವರ ಸಮಸ್ಯೆಗಳಿಗೆ ಪರಿಹಾರಗಳೆಂದರೆ ಪ್ರತಿದಿನ ಶ್ರೀ ಶಿವ ಪಂಚಾಕ್ಷರಿ ಅಷ್ಟೋತ್ತರ ಮತ್ತು ಹನುಮಾನ್ ಚಾಲೀಸವನ್ನು ಓದಿ. ಪ್ರತಿ ಶನಿವಾರ ಗೋ ಪೂಜೆ ಮಾಡಿ ಮೇವು ಮತ್ತು ಹಣ್ಣನ್ನು ಕೊಡಿ. ಸಂಜೆಯ ಸಮಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುತ್ತಾ ಬರಬೇಕು. ಮನೆ ದೇವರಿಗೆ ಅಭಿಷೇಕ ಮಾಡಿಸಿ ಹೆಣ್ಣು ದೇವಿಗೆ ಮಡಲಕ್ಕಿಯನ್ನು ಕೊಡಿ. ಇದರಿಂದ ನಿಮ್ಮ ಸಮಸ್ಯೆಗಳು ಬಹುಬೇಗ ನಿವಾರಣೆಯಾಗುತ್ತದೆ. ಇಷ್ಟು ಕಟಕ ರಾಶಿಯವರ ವರ್ಷ ಭವಿಷ್ಯ ಹಾಗೂ ಗುರು ಸಂಚಾರದ ಫಲಾಫಲಗಳು. ಶುಭವಾಗಲಿ. ಈಗ ಸಿಂಹರಾಶಿ. ಸಿಂಹರಾಶಿಯ ವರ್ಷ ಭವಿಷ್ಯ 2024ರ ಫಲಾಫಲವನ್ನು ಇದೀಗ ತಿಳಿಯೋಣ. ಗುರು ಈಗ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಇದು ಸಿಂಹ ರಾಶಿಗೆ ದಶಮದಲ್ಲಿ ಗುರು ಹಾಗೂ ಸಪ್ತಮದಲ್ಲಿ ಶನಿ ಸಂಚಾರ ಆಗುತ್ತೆ. ಹಾಗಾಗಿ 2024 ಸಿಂಹ ರಾಶಿಯವರಿಗೆ ಮಿಶ್ರ ಫಲಗಳ ವರ್ಷ ಅಂತ ಹೇಳಬಹುದು. ಗುರು ದಶಮಸ್ಥಾನ ಸಂಚಾರ ಉತ್ತಮ ಫಲಗಳನ್ನು ನೀಡಿದರೂ ತುಂಬ ಅಲೆದಾಟ ಖರ್ಚುಗಳನ್ನು ಉಂಟು ಮಾಡ್ತಾನೆ. ಸಪ್ತಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಮಾನಸಿಕವಾದಂಥ ಕಿರಿಕಿರಿ ಉಂಟಾಗುತ್ತೆ. ಸಂಗಾತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಈಗೋ ಸಮಸ್ಯೆ ಅನ್ನೋದು ಹೆಚ್ಚಾಗಿ ನಿಮ್ಮನ್ನು ಕಾಡಿಸುತ್ತದೆ. ತುಂಬ ದಿನದಿಂದ ಉಳಿದಿದ್ದ ಹಣವೊಂದು ಆಯಾಸದಿಂದ ಕೈ ಸೇರುವುದು. ಹಿರಿಯರ ಭೂಮಿಯ ಋಣವೂ ಸಹ ಇದೆ. ಹೊಸ ಮನೆ ಕಟ್ಟಲು ಅಥವಾ ಹೊಸ ಭೂಮಿಯನ್ನು ಖರೀದಿಸಲು ಚಿಂತಿಸುವಿರಿ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದ್ದು ಹಣ ವೆಚ್ಚವಾದರೂ ಸಹ ಕೆಲಸಗಳು ಆಗುವುದು. ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ. ಲಾಭವಿದ್ದರೂ ಸಹ ಪಾಲುದಾರರಲ್ಲಿ ಭಿನ್ನಾಭಿಪ್ರಾಯ ಇರುವಂಥ ವರ್ಷ ಇದಾಗಿದೆ. ಹಾಗೆಯೇ ಉದ್ಯೋಗದಲ್ಲಿ ಇರುವವರಿಗೆ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಿದ್ದು ಹೆಚ್ಚಿನ ಹೊರೆ ಇರುತ್ತದೆ. ಸ್ವಲ್ಪ ಅಶಾಂತಿ ವಾತಾವರಣ ಇರುತ್ತದೆ. ಭೂಮಿ ವ್ಯವಹಾರ ಮಾಡುವವರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಅತಿಯಾದ ಆಸೆಗೆ ಬಿದ್ದು ಬರುವ ಲಾಭವನ್ನು ಕಳೆದುಕೊಳ್ಳುವಿರಿ. ಎಚ್ಚರ. ವಿವಾಹ ವಿಚಾರಗಳಲ್ಲಿ ಪೂರ್ಣ ವಿಚಾರಿಸಿ ಹೆಜ್ಜೆಯನ್ನು ಇಡಬೇಕು. ಸಪ್ತಮ ಶನಿ ಸಂಚಾರ ವಿವಾಹದ ವಿಚಾರದಲ್ಲಿ ಏರಿಳಿತ ಉಂಟು ಮಾಡುತ್ತಾನೆ. ಗಮನವಿರಲಿ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವುದು. ದೃಷ್ಟಿ ಹೆಚ್ಚಾಗಿ ತಗುಲುವಂಥ ವರ್ಷ ಇದಾಗುತ್ತದೆ. ದೇಹ ಉಷ್ಣತೆ ಹೆಚ್ಚಿರುವುದು. ಶುಗರ್ BP ಸಮಸ್ಯೆಗಳು ಸ್ವಲ್ಪ ಕಾಡಿಸುತ್ತವೆ. ಅಜೀರ್ಣದ ಸಮಸ್ಯೆ, ತಲೆನೋವಿನ ಸಮಸ್ಯೆ ಆಗುತ್ತಿರುತ್ತದೆ. ಎಚ್ಚರ. ಹಾಗೆಯೇ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಇರುತ್ತದೆ. ಶುಭ ಫಲಗಳನ್ನು ನಿರೀಕ್ಷಿಸುವಂತಹ ವರ್ಷ ಇದಾಗಲಿದೆ.
ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ಶುಭ ಕಾರ್ಯಗಳಿಗೆ ಅಥವಾ ದೇವರ ದರ್ಶನಗಳಿಗೆ ಧನವ್ಯಯ ಮಾಡುವಿರಿ. ಪ್ರವಾಸ ಪ್ರಯಾಣ ಇದ್ದು ಸ್ವಲ್ಪ ಬಳಲಿಕೆ ಉಂಟಾಗುವುದು. ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಆರೋಗ್ಯ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ವಿಚಾರಿಸಿ. ಉಳಿದಂತೆ ಶುಭ ಫಲಗಳನ್ನು ಕಾಣುವುದು ಸಾಮಾನ್ಯವಾಗಿದೆ. ಇಷ್ಟು ಸಿಂಹರಾಶಿಯವರ ವರ್ಷ ಭವಿಷ್ಯ ಹಾಗೂ ಗುರು ಸಂಚಾರದ ಫಲಾಫಲಗಳು. ಇನ್ನು ಸಿಂಹರಾಶಿಯವರಿಗೆ ಪರಿಹಾರಗಳು. ಪ್ರತಿ ಶನಿವಾರ ಆಂಜನೇಯ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಕೂತು ಶ್ರೀ ರಾಮರಕ್ಷಾ ಸ್ತೋತ್ರ ಮತ್ತು ಹನುಮಾನ್ ಚಾಲಿಸ ಓದಿ ಅಥವಾ ಕೇಳಬಹುದು. ಶನಿವಾರ ದಿನ ಬನ್ನಿ ಮರಕ್ಕೆ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿ. ಹಾಗೆಯೇ ಪ್ರತಿದಿನ ಮನೆಯಲ್ಲಿ ಶ್ರೀ ಕಾಲಭೈರವಾಷ್ಟಕ ಸ್ತೋತ್ರ ಮತ್ತು ಶ್ರೀ ಲಲಿತಾ ಪಂಚಕ ಸ್ತೋತ್ರವನ್ನು ಪಠಿಸಿ. ಹಾಗೂ ಪ್ರತಿ ಶನಿವಾರದಂದು ಗೋಪೂಜೆ ಮಾಡಿ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ನೀಡಿ. ಮತ್ತು ಮಂಗಳವಾರದಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ. ಇದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಈಗ ಕನ್ಯಾ ರಾಶಿಯ 2024ನೇ ಸಾಲಿನ ವರ್ಷ ಭವಿಷ್ಯವನ್ನು ತಿಳಿಯೋಣ. ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮೇ ತಿಂಗಳಿನಿಂದ ಆರಂಭವಾಗಿ ಶನಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈಗ ಈ ಕನ್ಯಾ ರಾಶಿಯವರಿಗೆ ಗುರು 9ನೇ ಮನೆಯಲ್ಲಿದ್ದು ಶನಿ 6ನೇ ಮನೆಯಲ್ಲಿ ಇರ್ತಾನೆ. ಗುರುಬಲ ಹಾಗೂ ಶನಿ ಬಲ ಎರಡೂ ಕನ್ಯಾ ರಾಶಿಗೆ ಇರುತ್ತದೆ. ಇನ್ನು 2024 ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾಗಿದೆ ಈ ವರ್ಷ. ಅನಿರೀಕ್ಷಿತ ಫಲಗಳು, ಯಶಸ್ಸು ನೀವು ಮಾಡುವ ಕೆಲಸಗಳಲ್ಲಿ ಆಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಇದ್ದೇ ಇರುತ್ತದೆ. ಪತ್ರ ವ್ಯವಹಾರ ಮಾಡುವವರಿಗೆ ಸಾಮಾನ್ಯ ಆದಾಯವಿರುತ್ತದೆ. ಹೊಸ ಭೂಮಿ ಅಥವಾ ಮನೆಯ ಯೋಗವಾಗುವುದು ಅಥವಾ ತುಂಬ ದಿನದಿಂದ ಬರಬೇಕಾದಂಥ ಹಣವೊಂದು ಕೈ ಸೇರುವುದು. ನಂತರ ವೃತ್ತಿಯಲ್ಲಿ ಬಡ್ತಿ ಇದ್ದರೂ ಅಷ್ಟು ಸಮಾಧಾನಕರವಾಗಿರುವುದಿಲ್ಲ. ಕೋರ್ಟ್ ವ್ಯವಹಾರಗಳು ಇತ್ಯರ್ಥವಾಗುತ್ತವೆ. ಹಿರಿಯರ ಆಸ್ತಿಯೊಂದು ಕೈ ಸೇರುವುದು, ಆದರೆ ಅತಿಯಾದ ಶ್ರಮ ಮತ್ತು ಹಣ ವೆಚ್ಚವಾಗುವುದು. ಸಂಗಾತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ. ಆಪತ್ತಿಗೆ ಹಣ ದೊರಕಿದರೂ ಬೇಡವಾದ ಕಾರ್ಯಗಳಿಗೆ ಕೈ ಹಾಕಿ ಅಥವಾ ಅಪನಂಬಿಕೆ ಇರುವ ವ್ಯಕ್ತಿಗಳ ಕಷ್ಟಕ್ಕೆ ಕೊಟ್ಟು ಹಣವನ್ನು ಕಳೆದುಕೊಳ್ಳುವಿರಿ, ಎಚ್ಚರ. ಹಾಗೆಯೇ ನಂಬಿದವರೇ ಮೋಸ ಮಾಡಬಹುದು ಅಥವಾ ಹಣ ಕೊಡದೆ ವ್ಯವಹರಿಸಬಹುದು, ಗಮನವಿರಲಿ. ಮತ್ತು ಬಂಧು ಮಿತ್ರರೊಂದಿಗೆ ಮಾತನಾಡುವಾಗ ಹೆಚ್ಚು ಗಮನ ಹರಿಸಿ. ತಾಳ್ಮೆ ಇಲ್ಲದೆ ಮಾತನಾಡಿ ಪೇಜಿಗೆ ಸಿಲುಕುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಯತ್ನ ನಡೆಯುವುದು. ಕುಟುಂಬದ ವಿಚಾರದಲ್ಲಿ ಚಿಂತೆಗಳು ಹೆಚ್ಚಿರುತ್ತವೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿದ್ದರೂ ಸಹ ನಿಮ್ಮ ಸೋಮಾರಿತನ ಆಲಸ್ಯದಿಂದ ಆರೋಗ್ಯ ಕೆಡಿಸಿಕೊಳ್ಳುವಿರಿ. ಹೊಟ್ಟೆ ಭಾರ ಎನಿಸುವ ಸಮಸ್ಯೆ, ತಲೆನೋವು, ಶೀತದ ಸಮಸ್ಯೆಗಳು, ಆಯಾಸ, ಅಲರ್ಜಿ ಇತ್ಯಾದಿ ಸಮಸ್ಯೆಗಳು ಕಾಡಿಸುತ್ತವೆ. ಇನ್ನು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸಿದೆ. ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ರಾಜಕೀಯ ಕ್ಷೇತ್ರದವರಿಗೆ ಇದು ಉತ್ತಮ ಸಮಯ, ಆದರೆ ಹಿತಶತ್ರುಗಳು ಹೆಚ್ಚಾಗಿರುತ್ತಾರೆ, ಎಚ್ಚರವಿರಲಿ. ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರು, ಪತ್ರ ವ್ಯವಹಾರ, ಬ್ಯಾಂಕ್ ವ್ಯವಹಾರ ಮಾಡುವವರು, ಉದ್ಯೋಗದಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುವುದು. ಹೆಚ್ಚು ಜವಾಬ್ದಾರಿಗಳು ಇದ್ದು ಬಳಲಿಕೆ ಉಂಟಾಗಬಹುದು. ಹೊಸ ಉದ್ಯೋಗ ಮಾಡಬೇಕು ಎನ್ನುವವರು ಪ್ರಯತ್ನಿಸಬಹುದು. ರಾಹುಕೇತು ಪ್ರಭಾವ ಇರುವುದರಿಂದ ಯಾವುದೇ ರೀತಿಯ ಪತ್ರ ವ್ಯವಹಾರಗಳು, ಹಣಕಾಸಿನ ವ್ಯಾಪಾರ ಮಾಡುವಾಗ ಹೆಚ್ಚು ಗಮನವಿರಲಿ. ಆಲಸ್ಯತನ ಬಿಟ್ಟು ಬಿಡಿ. ನಿಯಮಿತ ಆಹಾರ ಒಳ್ಳೆಯದು. ಕುರುಕು ತಿಂಡಿಗಳನ್ನು ಕಮ್ಮಿ ಮಾಡಿ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತದೆ. ಅವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಕೊನೆಯದಾಗಿ ಮಕ್ಕಳ ವಿಚಾರದಲ್ಲಿ ಪ್ರಗತಿ ಇದ್ದು ಆರೋಗ್ಯ ಸುಧಾರಣೆಯಾಗುವುದು.
ಉಳಿದಂತೆ ಶುಭ ಫಲಗಳಿದ್ದು ದೈವ ದರ್ಶನ, ಪ್ರವಾಸ, ಮೋಜು ಮಸ್ತಿ ಇರುತ್ತದೆ. ಸ್ವಂತ ವ್ಯಾಪಾರ ಮಾಡುವವರು, ಹೊಸ ಬಿಸ್ನೆಸ್ ಮಾಡುವವರಿಗೆ ಇದು ಉತ್ತಮ ಸಮಯ. ಈ ವರ್ಷವ ಅತ್ಯುತ್ತಮವಾಗಿರುತ್ತದೆ. ಇನ್ನು ಕನ್ಯಾ ರಾಶಿಯ ಪರಿಹಾರಗಳೆಂದರೆ ಪ್ರತಿದಿನ ಶ್ರೀ ದುರ್ಗಾಷ್ಟೋತ್ತರ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಬರಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಜೇನುತುಪ್ಪ ಕೊಟ್ಟು ಪೂಜೆ ಮಾಡಿಸಿ. ಶುಕ್ರವಾರದಂದು ಗೋ ಪೂಜೆ ಮಾಡಬೇಕು. ಇನ್ನು ಯಾವುದೇ ಕೆಲಸ ಆರಂಭಿಸುವ ಮುನ್ನ ಹಿರಿಯರ ಆಶೀರ್ವಾದ ಪಡೆದು ಪ್ರಾರಂಭಿಸಿ. ಶುಭವಾಗಲಿ. ಇಷ್ಟು ಕನ್ಯಾ ರಾಶಿಯ ಫಲಾಫಲಗಳು. ಇಷ್ಟು ಮೊದಲ 6 ರಾಶಿಗಳ ವಾರ್ಷಿಕ ನಿಖರವಾದ ಫಲಾಫಲಗಳು ಹಾಗೂ ಗುರು ಸಂಚಾರದ ನಿಖರವಾದ ಫಲಗಳು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಉಳಿದ 6 ರಾಶಿಗಳ ವಾರ್ಷಿಕ ಭವಿಷ್ಯವನ್ನು ತಿಳಿಸಲಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು